ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಇದೀಗ ಸೆಕೆಂಡ್ ಪಿ ಯು ಸಿ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿರೋದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೂಡ ಅಂದರೆ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಿ. ಸೊ ಆ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಇತರ ಒಂದು ವಿದ್ಯಾರ್ಥಿಗಳು ಕೂಡ ಒಂದು ಡಿ.ಎಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ಡಿ.ಎಡ್ ಅಂತ ಒಂದು ಕೋರ್ಸ್ ಅಂತ ಮಾಡ್ತಾರೆ. ಸೊ ಆ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ವಿಸ್ತರಣೆ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು 2025-26ನೇ ಸಾಲಿನಲ್ಲಿ. ಸೊ ಯಾವ ದಿನಾಂಕದ ತನಕ ಅರ್ಜಿ ಹಾಕ್ಬೋದಾಗಿರುತ್ತಾಗಿದೆ. ನಂತರದಲ್ಲಿ ಬಿ.ಎಡ್ ಅನ್ನ ಮಾಡಬೇಕು ಅಂತಿರತಕ್ಕಂಥ ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾರೆ. ಮತ್ತೆ ಡಿಗ್ರಿನ ಕೂಡ ಎಕ್ಸಾಮ್ಸ್ ಅನ್ನ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಬರೀತಾ ಇರಬಹುದು. ನೀವು ಕೂಡ ಡಿ.ಎಡ್ ಅನ್ನ ಮಾಡಬೇಕು, ಬಿ.ಎಡ್ ಅನ್ನ ಮಾಡಬೇಕು, ಒಂದು ಸರ್ಕಾರಿ ಸೀಟನ್ನ ಪಡೆದುವಂತಿರುವಂತಹ ವಿದ್ಯಾರ್ಥಿಗಳು ಯಾವಾಗ ಅರ್ಜಿಗಳು ಪ್ರಾರಂಭ ಆಗಬಹುದು ಅಂತ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತೀರಿ. 2025-26ನೇ ಸಾಲಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗ್ತಾ ಇರುತ್ತೆ. ನಂತರದಲ್ಲಿ ಒಂದು ಬಿ.ಎಡ್ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಒಂದು ಇತರ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸುದ್ದಿಗಳು ಕನ್ನಡ ವೇದ ಚಾನಲ್ ಪ್ರತಿಯೊಂದು ಮಾಹಿತಿಗಳು ಬರ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಂತರದಲ್ಲಿ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಸೌಲಭ್ಯಗಳನ್ನು ನೀವು ಕೇವಲ 45 ರೂಪಾಯಿಗಳಲ್ಲಿ ವಿದ್ಯಾರ್ಥಿಗಳು ಮಾಹಿತಿಯನ್ನು ಪಡ್ಕೋದಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಂಡ ಸಂದರ್ಭದಲ್ಲಿ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಬ್ಯಾಜಸ್ ಅಥವಾ ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ನಿಮ್ಮ ಒಂದು ಮೆಸೇಜ್ಗಳಾಗಿರ್ಬೋದು, ಕಾಲ್ಸ್ ಆಗಿರ್ಬೋದು ನಮಗೆ ನೋಟಿಫೈ ಆಗುತ್ತೆ. ನಂತರದಲ್ಲಿ ಬೇಗನೆ ರಿಪ್ಲೈಗಳು ಮತ್ತೆ ಕಾಲ್ಗೆ ಮುಖಾಂತರ ಕೂಡ ಮಾಹಿತಿಯನ್ನು ಪಡ್ಕೋಬೋದಿರುತ್ತೆ. ಬಿ.ಎಡ್ ಕುರಿತು ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಆಗ್ತಿರುತ್ತೆ ಅಂತ ಹೇಳ್ತಾ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಒಂದು ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ, ಮೆಂಬರ್ ಕೂಡ ಆಗಿರ್ತೀರ. ನಂತರದಲ್ಲಿ ಇತರ ಒಂದು ಅಧಿಕೃತ ನೋಟಿಫಿಕೇಶನ್ ಎಲ್ಲ ವೀಕ್ಷಣೆ ಮಾಡಬಹುದಿರುತ್ತೆ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅಂತ ಹೇಳ್ತಾ ಯೂಟ್ಯೂಬ್ ನಲ್ಲೂ ಕೂಡ ಒಂದು ಜಾಯ್ನ್ ಆಪ್ಷನ್ ಕೂಡ ಇದೆ. ಡಿಗ್ರಿ ಮತ್ತು ಬಿ.ಎಡ್ ಅಂದ್ಬಿಟ್ಟು ಅಲ್ಲಿ ಒಂದು ಬಿ.ಎಡ್ ಒಂದು ಆಪ್ಷನ್ ಅನ್ನು ವಿದ್ಯಾರ್ಥಿಗಳು ಜಾಯ್ನ್ ಆಪ್ಷನ್ ತಗೊಂಡಾಗಲೂ ಕೂಡ ಅಲ್ಲಿ ಒಂದು ಸೌಲಭ್ಯವನ್ನು ಕೂಡ ವೀಕ್ಷಣೆ ಮಾಡಬಹುದಿರುತ್ತೆ. ಪ್ರತ್ಯೇಕ ವಿಡಿಯೋಸ್ಗಳನ್ನು ಕೂಡ ವೀಕ್ಷಣೆ ಮಾಡಬಹುದಿರುತ್ತೆ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದೀಗ ಸರ್ಕಾರಿ ಸೀಟನ್ನು ಯಾವ ತರ ಪಡ್ಕೋಬೇಕು ಅಂತ ಕೂಡ ಒಂದು ಮಾಹಿತಿಗಳೆಲ್ಲ ಒಂದು ಗೈಡೆನ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಟಿಪ್ಸ್ಗಳು ಕೂಡ ಸಿಗ್ತಾ ಇರುತ್ತೆ. ಹೆಚ್ಚುವರಿ ಯಾವ ತರ ಒಂದು ಏನೇನು ಫಾಲೋ ಮಾಡಬೇಕು, ಏನೇನು ಮಾಡಿದ್ರೆ ನಿಮ್ಮ ಸೀಟ್ಗಳು ಕೈ ತಪ್ಪುತ್ತೆ, ಪ್ರತಿಯೊಂದು ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಡಿ.ಎಡ್ ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ಪಿ.ಯು.ಸಿ ಪರೀಕ್ಷೆ 3ರ ಫಲಿತಾಂಶ ಪ್ರಕಟ ಆಗೋದಕ್ಕೆ ಸಂಬಂಧಪಟ್ಟಂತೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ರು. ಜೂನ್ ತಿಂಗಳ 30ನೇ ತಾರೀಕು ಇದ್ದಂತ ಕೊನೆಯ ದಿನಾಂಕವನ್ನು ಜುಲೈ ತಿಂಗಳ 5ನೇ ತಾರೀಕು 2025ಕ್ಕೆ ವಿಸ್ತರಣೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಏನು ಡಿ.ಎಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಜೂನ್ ತಿಂಗಳ 30ರ ಕೊನೆಯ ದಿನಾಂಕ ಆಗಿತ್ತು. ಇದೀಗ ಜುಲೈ ತಿಂಗಳ 5ನೇ ತಾರೀಕು 2025 ಅರ್ಜಿನ ಸಲ್ಲಿಸಲಿಕ್ಕೆ ಡಿ.ಎಡ್ಗೆ ಕೊನೆಯ ದಿನಾಂಕ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ರಿ ಅರ್ಜಿ ಯಾವಾಗಿಂದ ಶುರುವಾಗುತ್ತೆ. ನಾವು ಡಿಗ್ರಿನ ಮಾಡ್ತಿದೀವಿ ಅಥವಾ ಡಿಗ್ರಿ ಎಕ್ಸಾಮ್ಸ್ ಅನ್ನ ಬರಿತಿದೀವಿ ಅಥವಾ ಇವಾಗ ನಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ, ನಾವು ಬಿ.ಎಡ್ ಅನ್ನು ಮಾಡಬೇಕು ಅಂತಿದೀವಿ, ಸರ್ಕಾರಿ ಕೋಟದ ಸೀಟನ್ನ ಪಡೆದುಕೋಬೇಕು ಅಂತಿದೀವಿ, ನಾವು ಯಾವಾಗ ಅಡ್ಮಿಷನ್ ಆಗುವಂಥದ್ದು, ಅಪ್ಲಿಕೇಶನ್ ಹಾಕುವಂಥದ್ದು ಅಥವಾ ವಿದ್ಯಾರ್ಥಿಗಳು ಕೇಳ್ತೀರಿ ಯಾವಾಗಿಂದ ಕಾಲೇಜುಗಳು ಶುರು ಆಗುತ್ತೆ ಇನ್ನೊಂದು ಮತ್ತೊಂದು ಪ್ರಶ್ನೆಗಳಿದ್ವು. ಮೆಜಾರಿಟಿ ಈಗ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸಂಬಂಧಪಟ್ಟಂತೆ 2025-26ಗೆ ಸಂಬಂಧಪಟ್ಟಂತೆ ಬಿ.ಎಡ್ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಇದ್ರ ಬಗ್ಗೆ ಹೇಳುವಂತಂದ್ರೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಇರುವಂತಹ ಮಾಹಿತಿಗಳ ಪ್ರಕಾರ ಕಳೆದ ಎಲ್ಲ ವರ್ಷಗಳಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಯಾರು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಂದರೆ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಅಂಡರಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ 2025-26ನೇ ಸಾಲಿನಲ್ಲಿ ಬಿ.ಎಡ್ನ ಫಸ್ಟ್ ಇಯರ್ಗೆ ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಫಸ್ಟ್ ಇಯರ್ಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಯಾವಾಗ ಅಂದರೆ ಅಕ್ಟೋಬರ್ ತಿಂಗಳು 2025ರಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜಿಗಳು ಪ್ರಾರಂಭ ಆಗುತ್ತೆ ಸರ್ಕಾರಿ ಕೋಟಾದ ಸೀಟನ್ನು ಪಡೆಯಲಿಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪ್ರಕ್ರಿಯೆಗಳನ್ನು ಯಾವ ತರ ಒಂದು ಸ್ಟೆಪ್ಸ್ ಬರ್ತವೆ ಏನಿದೆ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಬೇಗನೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಆಗಿ ಇನ್ಸ್ಟಾಗ್ರಾಮ್ ಸಿಗ್ತಾ ಇರುತ್ತೆ.